Praise the Lord. Greetings to you all in the name of our Lord and Savior Jesus Christ. Today's Bible verse, Hebrews chapter 13, verse 12. For this reason, Jesus also died outside the city in order to purify the people from sin with his own blood. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 12ನೇ ವಚನ. ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ಹೌದು, ಇಲ್ಲಿ ಇಬ್ರಿಯ ಗ್ರಂಥಕರ್ತನು ಬರೆಯುತ್ತಾ ಇದ್ದಾನೆ, ನಮ್ಮ ಯೇಸು ಸ್ವಾಮಿ ತನ್ನ ರಕ್ತದಿಂದ ತನ್ನ ಸ್ವಂತ ಜನರನ್ನು ಪವಿತ್ರ ಮಾಡುವುದಕ್ಕಾಗಿ ಪಟ್ಟಣದ ಹೊರಗೆ ಸತ್ತನು ಎಂಬುದಾಗಿ. ಹೌದು, ನಮ್ಮ ಯೇಸು ಸ್ವಾಮಿ ಪಟ್ಟಣದ ಹೊರಗೆ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಬಿಟ್ಟಿದ್ದಾರೆ. ನಮ್ಮೆಲ್ಲರ ಪಾಪವನ್ನು ಆತನು ತನ್ನ ಮೇಲೆ ಹೊತ್ತುಕೊಂಡಿದ್ದಾನೆ. ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಶಾಪಕ್ಕೆ ಒಳಗಾದನು. ಆ ಶಾಪ ಯಾವುದೆಂದರೆ ದೇವರ ಅನ್ಯೋನ್ಯತೆಯನ್ನು ಕಳೆದುಕೊಳ್ಳುವಂಥದ್ದೇ. ಗಲಾತ್ಯ 3:14 ನಾವು ನೋಡ್ತೇವೆ, ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂಬುದಾಗಿ. ಹೌದು, ಧರ್ಮಶಾಸ್ತ್ರ ಹೇಳುವ ಪ್ರಕಾರ ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು. ಅಂದರೆ ಮರದಿಂದ ಮಾಡಲ್ಪಟ್ಟ ಶಿಲುಬೆಯ ಮೇಲೆ ನಮ್ಮ ಯೇಸು ಸ್ವಾಮಿ ಪ್ರಾಣವನ್ನು ಅರ್ಪಿಸಿದ್ದಾರೆ. ಯಾಕೆಂದರೆ ನಮ್ಮ ಮೇಲೆ ಇರುವ ಶಾಪವನ್ನು ತೆಗೆದು ಹಾಕುವುದಕ್ಕಾಗಿ ಆತನು ಮರಕ್ಕೆ ತೂಗು ಹಾಕಲ್ಪಟ್ಟಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಪಟ್ಟಣದ ಹೊರಗೆ ಆತನು ಸತ್ತನು ಎಂಬುದಾಗಿ ನಾವು ನೋಡ್ತೇವೆ. ಹಳೆ ಉಡಂಬಡಿಕೆಯಲ್ಲಿ ಇಸ್ರಾಯೇಲರ ಪಾಳೆಯದಲ್ಲಿ ಶಾಪಗ್ರಸ್ತಕ್ಕೆ ಸಂಬಂಧವಾದಂಥ ಒಂದೂ ಕೂಡ ಅವರು ಉಳಿಸಿಕೊಳ್ಳುತ್ತಿರಲಿಲ್ಲ. ಯಾವುದು ಶಾಪಕ್ಕೆ ಸಂಬಂಧಪಟ್ಟದ್ದಾಗಿದೆಯೋ ಅದೆಲ್ಲವನ್ನ ಸಂಪೂರ್ಣವಾಗಿ ಅವರು ಸುಟ್ಟು ಬಿಡಬೇಕು ಎನ್ನುವಂಥದ್ದು ದೇವರ ಆಜ್ಞೆಯಾಗಿತ್ತು. ಯಾಜಕ ಕಾಂಡ 16ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡ್ತೇವೆ, ದೋಷ ಪರಿಹಾರಕ ಯಜ್ಞ ಪಶುಗಳಾಗಿರ್ತಕ್ಕಂಥ ಹೋತಗಳನ್ನು, ಹೋರಿಗಳನ್ನು, ಅದರ ರಕ್ತವನ್ನು ಮಹಾಪವಿತ್ರ ಸ್ಥಾನದಲ್ಲಿ ದೋಷ ಪರಿಹಾರ ಮಾಡುವುದಕ್ಕೋಸ್ಕರ ತರಬೇಕು ಮತ್ತು ಅವುಗಳನ್ನು ತಂದ ಮೇಲೆ ಅವುಗಳ ಶರೀರವನ್ನು ಪಾಳೆಯದ ಆಚೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅದರ ಚರ್ಮ, ಮಾಂಸ, ಕಲ್ಮಶಗಳೆಲ್ಲವನ್ನು ಬೆಂಕಿಯಿಂದ ಸುಟ್ಟು ಬಿಡಬೇಕೆಂಬುದಾಗಿ ಅಲ್ಲಿ ಧರ್ಮಶಾಸ್ತ್ರದಲ್ಲಿ ಹೇಳುತ್ತದೆ ಪ್ರಿಯರೇ. ಹೌದು, ಇಸ್ರಾಯೇಲರ ಪಾಳೆಯದ ಮಧ್ಯದಲ್ಲಿ ದೇವರ ಪ್ರಸನ್ನತೆ ಇರುತ್ತಿತ್ತು. ಆದ್ದರಿಂದ ಆ ಇಸ್ರಾಯೇಲರ ಮಧ್ಯದಲ್ಲಿ ಶಾಪಗ್ರಸ್ತವಾದಂಥ ಯಾವುದೂ ಕೂಡ ಅಲ್ಲಿ ಇರಬಾರದಾಗಿತ್ತು. ಇದು ನಿಯಮ. ಅದನ್ನ ಸಂಪೂರ್ಣವಾಗಿ ಅವರು ಸುಟ್ಟು ಬಿಡಬೇಕು. ಕುಷ್ಠರೋಗಿಗಳ ವಿಷಯದಲ್ಲಿಯೂ ಕೂಡ ಇದನ್ನೇ ನಾವು ನೋಡ್ತೇವೆ. ಯಾಜಕ ಕಾಂಡ 13ನೇ ಅಧ್ಯಾಯ 46ನೇ ವಚನದಲ್ಲಿ, ಒಂದು ವೇಳೆ ಆ ಕುಷ್ಠರೋಗದ ಗುರುತುಗಳು ಯಾವನಲ್ಲಿ ಇರುತ್ತವೋ ಅವನು ಆ ಗುರುತುಗಳು ಇರುವ ದಿನಗಳಲ್ಲೆಲ್ಲ ಅವನು ಅಶುದ್ಧನಾಗಿರುವನು. ಅವನು ಅಶುದ್ಧನಾಗಿರುವುದರಿಂದ ಪ್ರತ್ಯೇಕವಾಗಿರಬೇಕು. ಆ ಪಾಳೆಯದಿಂದ ಹೊರಗೆ ಇರಬೇಕು. ಅವನ ನಿವಾಸ ಪಾಳೆಯವನ್ನು ಬಿಟ್ಟು ಹೊರಗಿರಬೇಕು ಎನ್ನುವಂತಹ ನಿಯಮವಿತ್ತು. ಅದೇ ರೀತಿಯಲ್ಲಿ ನಮ್ಮ ಯೇಸು ಸ್ವಾಮಿಯು ನಮ್ಮೆಲ್ಲರ ಪಾಪವನ್ನು, ನಮ್ಮೆಲ್ಲರ ಶಾಪವನ್ನು ತನ್ನ ಮೇಲೆ ಹೊತ್ತುಕೊಂಡು ಪಾಳೆಯದ ಹೊರಗೆ ಹೋಗಿ ನಮಗೋಸ್ಕರ ಸತ್ತನು ಪ್ರಿಯರೇ. ಇಸ್ರಾಯೇಲರು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದಾಗ ವಿಷ ಸರ್ಪಗಳು ಅವರಿಗೆ ಕಡಿದಾಗ ಅವರು ಸತ್ತು ಹೋಗುತ್ತಾ ಇದ್ದರು. ಆದ್ದರಿಂದ ಮೋಶೆ ಒಂದು ತಾಮ್ರದ ಸರ್ಪವನ್ನು ಮಾಡಿ ಅದನ್ನು ಎತ್ತರದಲ್ಲಿ ನೇತು ಹಾಕಿದ್ದನು. ಯಾರೆಲ್ಲ ಅದನ್ನು ನೋಡಿದರೋ ಅವರೆಲ್ಲರೂ ಗುಣ ಹೊಂದಿದರು. ಅದೇ ರೀತಿಯಲ್ಲಿ ಇಲ್ಲಿ ಕಲ್ವಾರಿಯ ಶಿಲುಬೆ ಮೇಲೆ ನಮ್ಮ ಕ್ರಿಸ್ತ ಯೇಸು ನಮಗಾಗಿ ಶಾಪಗ್ರಸ್ತನಾಗಿದ್ದಾನೆ. ನಮಗಾಗಿ ಆತನು ಶಿಲುಬೆ ಮೇಲೆ ನೇತಾಡ್ತಾ ಇದ್ದಾನೆ. ಇಲ್ಲಿ ಸರ್ಪವು ಒಂದು ಶಾಪಕ್ಕೆ ಹೋಲಿಕೆ ಆಗಿದೆ. ಅಂದು ಆ ತಾಮ್ರದ ಸರ್ಪವನ್ನು ಅಲ್ಲಿ ಮೇಲೆ ಇಟ್ಟ ಹಾಗೆ ಇಂದು ಶಿಲುಬೆಯ ಮೇಲಿರುವ ಕ್ರಿಸ್ತನನ್ನು ನಾವು ನೋಡುವುದಾದರೆ ನಾವು ನಮ್ಮ ಪಾಪಗಳಿಂದ, ನಮ್ಮ ಶಾಪಗಳಿಂದ ಬಿಡುಗಡೆ ಹೊಂದುತ್ತೇವೆ ಪ್ರಿಯರೇ. ನಮ್ಮ ಯೇಸು ಸ್ವಾಮಿ ತಲೆಯ ಮೇಲೆ ಹೊತ್ತುಕೊಂಡಿರ್ತಕ್ಕಂಥ ಆ ಮುಳ್ಳಿನ ಕಿರೀಟ ಶಾಪಕ್ಕೆ ಹೋಲಿಕೆಯಾಗಿದೆ. ನಮ್ಮ ಯೇಸು ಸ್ವಾಮಿ ಅದನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ನಮ್ಮ ಶಾಪವನ್ನು ತೀರಿಸಿಬಿಟ್ಟಿದ್ದಾನೆ. ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಗಿದೆ. ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟಿದ್ದಾನೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನಾವೆಲ್ಲರೂ ಇಂದೇ ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ನಾವು ಕಲ್ವಾರಿಯಲ್ಲಿ
ನಮಗಾಗಿ ನೇತಾಡುತ್ತಿರುವಂಥ ಕ್ರಿಸ್ತನನ್ನು ನಾವು ದೃಷ್ಟಿಸುವುದಾದರೆ ನಮ್ಮ ಯೇಸು ಸ್ವಾಮಿ ನಮ್ಮ ಪಾಪಗಳೆಲ್ಲವನ್ನ ಕ್ಷಮಿಸಿ ಬಿಡುತ್ತಾರೆ. ಒಂದು ವೇಳೆ ನಮ್ಮ ಪಾಪಗಳು ಕ್ಷಮಿಸಲ್ಪಡದೆ ಹೋದರೆ ಯೇಸು ಕ್ರಿಸ್ತನನ್ನು ತಂದೆ ದೇವರು ಕೈ ಬಿಟ್ಟ ಹಾಗೆ ನಮ್ಮ ಪರಿಸ್ಥಿತಿಯೂ ಕೂಡ ಅದೇ ಆಗುತ್ತದೆ. ನಾವು ಪಾಪದಲ್ಲಿ ಮುಳುಗಿ ಹೋಗುವಾಗ ದೇವರು ನಮ್ಮ ಕೈ ಬಿಡುವಂಥವರಾಗಿದ್ದಾರೆ. ಅಂದು ಯೇಸು ಸ್ವಾಮಿ 4ನೇ ಮಾತು ಆಡಿದ ಹಾಗೆ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದೆ ಎನ್ನುವಂತೆ ನಾವು ಕೂಡ ದೇವರಿಗೆ ಮೊರೆ ಇಡಬೇಕಾಗುತ್ತದೆ. ಆದ್ದರಿಂದ ನಾವು ಸಮಯವು ಕಳೆಯುವುದಕ್ಕಿಂತ ಮುಂಚಿತವಾಗಿ ಈಗಲೇ ಇದೇ ಸುಪ್ರಸನ್ನತೆಯ ಸಮಯ, ಈಗಲೇ ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳೋಣ. ನಮ್ಮ ಪಾಪ ಶಾಪಗಳಿಂದ ವಿಮುಕ್ತಿಯನ್ನು ಪಡೆದುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮಗಾಗಿ ಕ್ರೂಜೆ ಮೇಲೆ ನೇತಾಡುತ್ತಿರುವಂತಹ ಯೇಸು ಸ್ವಾಮಿಯೇ, ನಮ್ಮ ಪಾಪಗಳನ್ನು ನಿನ್ನ ಮೇಲೆ ಹೊತ್ತುಕೊಂಡಿದ್ದೀಯಪ್ಪ. ಪಟ್ಟಣದ ಹೊರಗೆ ಸತ್ತಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಅವಮಾನಕರವಾದ ಮರಣವನ್ನು ನೀನು ಅನುಭವಿಸಿದ್ಯಪ್ಪ, ಸ್ತೋತ್ರ. ಮರದ ಕಂಬಕ್ಕೆ ನೀನು ತೂಗ ಹಾಕಲ್ಪಟ್ಟಿದ್ಯಪ್ಪ, ಅದಕ್ಕಾಗಿ ಸ್ತೋತ್ರ. ಇದೆಲ್ಲವೂ ನಮಗಾಗಿಯೇ ಎಂಬುದಾಗಿ ನಂಬುತ್ತೇವೆ ಸ್ವಾಮಿ. ನಮ್ಮನ್ನು ನಮ್ಮ ಪಾಪದಿಂದ ಬಿಡಿಸುವುದಕ್ಕಾಗಿ ನೀನು ಶಿಲ್ಬೆ ಮರಣವನ್ನು ಅನುಭವಿಸಿದ್ದೇವರೇ, ಅದಕ್ಕಾಗಿ ಸ್ತೋತ್ರಪ್ಪ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ನಾವೆಲ್ಲರೂ ಇವತ್ತು ನಿನ್ನ ಬಳಿಗೆ ಬಂದಿದ್ದೇವೆ ಸ್ವಾಮಿ. ನಿನ್ನ ಕ್ರೂಜೆಯನ್ನೇ ದೃಷ್ಟಿಸ್ತಾ ಇದ್ದೇವೆ ಸ್ವಾಮಿ. ನಮ್ಮೆಲ್ಲರಿಗೆ ನಮ್ಮ ಪಾಪ ರೋಗ ಶಾಪಗಳಿಂದ ಬಿಡುಗಡೆ ಕೊಟ್ಟು ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.